ಅವರು ಮಾಹಿತಿ ಕರೆಕ್ಟಾಗಿ ಕೊಡಬೇಕು. ಈ ಕಡೆ ಬನ್ನಿ, ಈ ಕಡೆ ಬಂದಿದ್ದೀನಿ, ಈ ಕಡೆ ಅಲ್ಲ ಜೊತೆ ಬರಲಿ ತೊಂದರೆ ಅಲ್ಲ. ಈಗ ಅವ್ರು ಮಕ್ಕಳನ್ನ ತೋರಿಸ್ತೀನಿ. ನಾವು ಮೇಲುವೃತ್ತಿ ಗ್ರಾಮ ಪಂಚಾಯಿತಿ ಕಸ್ಕೆ ಶಾಲೆಯಿಂದ ಬಂದಿದ್ದೀವಿ. ಆ ಶಾಲೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, SDMC ಸದಸ್ಯರು ಹಾಗೂ ಮಕ್ಕಳೆಲ್ಲ ಇದ್ದೀವಿ. ಅಲ್ಲಿ ನಮಗೆ ಕಸ್ಕೆ ಶಾಲೆಯಲ್ಲಿ ಶಕುಂತಲಾ ಅಂತ ಹೇಳೋರು ಶಿಕ್ಷಕಿ ಇದ್ದರು. ಅವರು ಮೊನ್ನೆ ಕೌನ್ಸಿಲಿಂಗಲ್ಲಿ ಬೇಲೂರು ತಾಲೂಕಿನ ಯಾವುದೋ ಒಂದು ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಶಾಲೆಗೆ ಕಸ್ಕೆ ಶಾಲೆಗೂ ಒಬ್ಬರು ತರೀಕೆರೆಯವರು ಮಹೇಶ್ ಅಂತೇಳಿ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದ ಮೇಲೆ ರಿವ್ಯೂ ಕೊಟ್ಟು ಹೋಗ್ಬೇಕಿತ್ತು. ಆದರೆ ಇವರು ಏಕಾಏಕಿ ಯಾರಿಗೂ ತಿಳಿಸ್ದಲೇ ಇಲ್ಲಿ BE ಆಫೀಸಲ್ಲಿ ಮೂವಿಂಗ್ ಆರ್ಡರ್ ತೊಗೊಂಡ್ಬಿಟ್ಟು ಸೀದಾ ಹೋಗ್ಯಾರೆ. ಒಂದು ತಿಂಗಳಿಂದ ಮಕ್ಕಳಿಗೆ ಸರಿಯಾದ ಪಾಠ ಇಲ್ಲ, ಬಿಸಿ ಊಟ ಇಲ್ಲ, ತರಕಾರಿ ಇಲ್ಲ, ಸಕ್ಕರೆ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ಇಲ್ಲಿ ಕೇಳಿದ್ರೆ ಯಾರು ಇವ್ರು BO ಕೇಳಿದ್ರೆ ಅವ್ರದ್ದು ಏನು ರೆಸ್ಪಾನ್ಸ್ ಇಲ್ಲ. ಮತ್ತೇನೇನೋ ನಾನು ಬೇಲೂರು BO ಆರ್ಡರ್ ಮಾಡಿ ವಾಪಸ್ ಕಳಿಸ್ತೀನಿ ಅಂತ ಹೇಳೋದು ಮನುಷ್ಯ ಇಷ್ಟೊತ್ತಾದರೂ ಬಂದಿಲ್ಲ. ಹಾಗಾಗಿ ನಾವು ಅವರೆಷ್ಟು ಅಟ್ಟಕ್ಕೆ ಬಿದ್ದೀರೋ ನಾವು ಅಷ್ಟೇ ಅಟ್ಟಕ್ಕೆ ಬಿದ್ದೀವಿ. ನಾವು ಇಲ್ಲಿ ಇವತ್ತು ಬರಲಿಲ್ಲ, ನಮ್ಗೆ ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ನಾವು ಇಲ್ಲಿ ಉಳಿಯೋರಿದ್ದೀವಿ ಇವತ್ತು. ಅವ್ರ ಮೇಲೆ ಸ್ಥಳೀಯ ಜನಪ್ರತಿನಿಧಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಹಾಗೆ ನಮ್ಮ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದರೆ ಶಿಕ್ಷಣನೇ ಮುಖ್ಯ ಮಕ್ಕಳಿಗೆ. ಅದೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಭವಿಷ್ಯ ಇವರು ಅಧಿಕಾರಿಗಳೇ ಹೊಸಕಾಗ್ತಂಗಾಗುತ್ತೆ. ಆ ಭಾಗದಲ್ಲಿ ಹೆಚ್ಚು ಆದಿವಾಸಿ ಹಾಗೂ ಪರಿಶಿಷ್ಟ ಜಾತಿಯ ಮಕ್ಕಳು ಜಾಸ್ತಿ ಓದ್ತಾರೆ. ಅವರು ಕೂಡ ಈ ಥರ ಅನ್ಯಾಯ ಮಾಡ್ತಾರಲ್ಲ ಅನ್ನೋದು ಬೇಜಾರು. ಎಷ್ಟು ಜನ ಬಂದಿರಾ? ನಾವು 11 ಜನ ಮಕ್ಕಳು, SDMC ಅವರು 10 ಜನ ಹಾಗೂ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು.